ಜನಾರ್ದನ್ ರೆಡ್ಡಿ ಅವರ ಆವರಣದಲ್ಲಿ ಅಂದ್ರೆ ಅವರ ಕಚೇರಿ ಆವರಣದಲ್ಲಿ ಈಗ 9 mm ಗುಂಡು ಪತ್ತೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಈಗ ಮಾತನಾಡೋಕೆ ಖುದ್ದಾಗಿ ಶಾಸಕರಾದಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇರುವಂತದ್ದು. ಅವ್ರು ಕೂಡ ಈಗ ಮಾತಾಡ್ತಾರೆ. ಸರ್, ಈಗ ಪೊಲೀಸರು ಒಂದ್ ಕಡೆ FSL ತಂಡ ಬಾಂಬ್ ನಿಷ್ಕ್ರಿಯ ದಳ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಅಲ್ಲಿ ಈಗ ಗುಂಡು ಪತ್ತೆ ಆಗಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಸರ್? ನೋಡಿ, ಮೊದಲನೇ ದಿನ ಜನವರಿ 1ನೇ ತಾರೀಕು ಘಟನೆ ಆಗಿತ್ತು. ಇವತ್ತು 5ನೇ ತಾರೀಕು. ತಾವೇ ಹೇಳಿ, ಘಟನೆ ಆದಮೇಲೆ 5 ದಿನಕ್ಕೆ ಬಾಂಬ್ ಸ್ಕ್ವಾಡ್ ಬರ್ತಾರೆ ಅಂತಂದರೆ ಬುಲೆಟ್ಗಳನ್ನ ಪತ್ತೆ ಹಚ್ಚೋದಕ್ಕೆ 5 ದಿನ ಬುಲೆಟ್ಗಳು, ಅದೃಷ್ಟವಶಾತ್ತು 3 ಬುಲೆಟ್ಗಳು ನಮ್ಮ ಮನೆ ಪ್ರಿಮಿಸಿಸಲ್ಲೇ ಸಿಕ್ಕಿರೋ ಕಾರಣ ನಮ್ಮ ಅದೃಷ್ಟ. ನನ್ನ ಮೇಲೆ ಏನು ದಾಳಿ ಮಾಡಿದ್ರು ಅದನ್ನು ನಾನು ಪೊಲೀಸರಿಗೆ ನಿನ್ನೆ ಪಂಚನಾಮೆ ಮಾಡಿಕೊಂಡ್ರು ವಿಡಿಯೋಗ್ರಫಿ ಮೂಲಕ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡಿದ್ದೀನಿ. ಅವ್ರ ಕಡೆಯಿಂದ ಅಕ್ನಾಲೇಜ್ಮೆಂಟು ತಗೊಂಡಿದ್ದೀನಿ. ನಾನು ಇವತ್ತು ಬಾಂಬ್ ನಿಷ್ಕ್ರಿಯ ದಳಕ್ಕೆ ಇವತ್ತು 1 ಬುಲೆಟ್ ಸಿಕ್ಕಿದೆ ಅನ್ನುವಂಥ ಒಂದು ವಿಚಾರ ನನಗೆ ಈಗಲೇ ಮನೆಯಿಂದ ಈಚೆಗೆ ಬಂದ ತಕ್ಷಣ ಗೊತ್ತಾಯಿತು. ಅವ್ರು ಇನ್ನೂ ಸಂಜೆ ಅಥವಾ ನಾಳೆವರೆಗೂ ಕೂಡ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮಗೆ ಸರ್, ಈಗ ಪೋಸ್ಟ್ ಮಾರ್ಟಮ್ ವಿಚಾರವಾಗಿ ಮತ್ತೊಂದು ರಾಮುಲು ಅವರು ಹೇಳಿಕೆ ಕೊಡ್ತಾರೆ. 2-3 ಬಾರಿ ಮೃತ ರಾಜಶೇಖರ್ ಇದ್ದಾರೆ, ಅವರು ಹಂಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅನ್ನುವಂಥದ್ದು. 3 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಬುಲೆಟ್ ತೆಗೆದ್ರು. ಸೊ ನನ್ನ ಗಮನದಲ್ಲಿರೋದು 2 ಬಾರಿ ಅನ್ನುವಂಥದ್ದು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ ಅಂತೇಳಿ. ಯಾಕೆಂದರೆ ಮಗ ಕ್ರಿಮಿನಲ್ ಬರುತ್ತೆ, ಅಪ್ಪ ಕೂಡ ಕ್ರಿಮಿನಲ್ಲೇ, ನಾರಾಯಣ ರೆಡ್ಡಿ. ಏನೋ ಒಂದು ಕುತಂತ್ರ ಮಾಡೋದಕ್ಕೇನು ಪ್ರಯತ್ನ ಮಾಡಿರ್ಬೋದು ಮೋಸ್ಟ್ಲಿ. ಸೊ ಹಾಗಾಗಿ 2 ಬಾರಿ ಅವರು ಪೋಸ್ಟ್ ಮಾರ್ಟಮ್ ಮಾಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಸರ್ ಅದು ಆ ಥರ 2-3 ಬಾರಿ? ದುರ್ದೈವ ಅಂತಂದರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಬ್ಬ ಕ್ರಿಮಿನಲ್ ಶಾಸಕ ಭರತ್ ರೆಡ್ಡಿಗೆ ಬೆನ್ನಿಗೆ ನಿಂತ್ಕೊಳ್ತೀನಿ ಅಂತಂದರೆ ಇನ್ನು ಈ ಪೊಲೀಸರು ಇನ್ನು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ? ಅವ್ರಿಗೆ ನೈತಿಕತೆ, ಧೈರ್ಯ, ಸ್ಥೈರ್ಯ ಎಲ್ಲವುದನ್ನು ಕೂಡ ಅವರು ಕಳ್ಕೊಂಡಿರ್ತಾರೆ. ಸೊ ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ತನಿಖೆಗಳ ಮೇಲೆ ನಮಗೆ ನಂಬಿಕೆ ಇಲ್ಲ. ಇವಾಗ ಅವನು ಖಾಸಗಿ ಗನ್ಮ್ಯಾನು ಗುರುಚರಣ್ ಸಿಂಗ್ ಬುಲೆಟಿಂದ ಅವನು ಪ್ರಾಣ ಕಳ್ಕೊಂಡಿದ್ದಾನೆ ಅನ್ನೋದು ಬಯಲಿಗೆ ತಂದ ಮೇಲೆ ಅವನ ಮಾಲೀಕರು ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಇಷ್ಟೊತ್ತಿಗಾಗಲೇ ಬಂಧನ ಮಾಡಬೇಕಾಗಿತ್ತು. ಅದು ಯಾವುದು ಕೂಡ ಇಲ್ಲ, ಸುಮ್ಮನೆ ಡ್ರಾಮಾ ಮಾಡ್ಕೊತ, ಟೈಮ್ ಪಾಸ್ ಮಾಡ್ಕೊತ. ಯಾಕಂದರೆ ಮೀಡಿಯಾ ತಾವು ಭಾಳ ಗಂಭೀರವಾಗಿ ನಮ್ಮ ಮನೆ ಹತ್ರ ಇರೋ ಕಾರಣ ಈ ಆ್ಯಕ್ಟಿಂಗ್ಗಳೆಲ್ಲ ನಡೀತಾ ಇದೆ. ನಾವೇನೋ ತನಿಖೆ ಮಾಡ್ತಾ ಇದ್ದೀವಿ ಅಂತೇಳಿ. ನೀವು ಹೇಳಿ, ಎಲ್ಲಾದರೂ ಒಂದು ಕಡೆ ಘಟನೆ ಆದಮೇಲೆ 5 ದಿನ ಬಿಟ್ಟು ಬಂದು ಇದೆಲ್ಲ ಮಾಡ್ತಾರೆ ಅಂತಂದರೆ ಇದೆಲ್ಲ ಕೂಡ ಕಂಡರಿಸುವಂಥ ತಂತ್ರ. ಯಾಕೆ ಸರ್ ಈ ಪೊಲೀಸ್ ತನಿಖೆ ಮೇಲೆ ನಿಮಗೆ ವಿಶ್ವಾಸ ಇಲ್ವಾ? ಯಾವ ಥರ? ಈಗ ನಾನು ಅಟ್ಲೀಸ್ಟು ಸಿದ್ದರಾಮಯ್ಯ ಅವ್ರ ಮೇಲೆ ಒಂದು ವಿಶ್ವಾಸ ಇತ್ತು. ಅವರು ಶಾಸಕರನ್ನ ಗದರಿಸಿದ್ದಾರೆ, ನಿಷ್ಪಕ್ಷ ತನಿಖೆ ನಾವು ಮಾಡ್ತೀವಿ ಅದು ಇದು ಅಂತೇಳಿ. ಆದರೆ ಇದೆಲ್ಲ ನೋಡಿದಾಗ ಕೂಡ ನಾನು ಒಂದೇ ಒಂದು ಮಾತು, ಇದು ನಿಮಗೆ ಕೊನೆ ಗಳಿಗೆಯ ಅಧಿಕಾರ. ಇದು ಮತ್ತೆ ನೀವೇನು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗೋದಕ್ಕೆ ಅವಕಾಶ ಇಲ್ಲ. ಇದೇ ಲಾಸ್ಟ್. ಕನಿಷ್ಠ ಪಕ್ಷ ಇಷ್ಟು ವರ್ಷ ನೀವೇನು ಕೆಲಸ ಮಾಡಿದ್ದೀರಿ, ರಾಜಕೀಯ ಹೋರಾಟಗಳು ನಮ್ಮ ನಿಮ್ಮ ನಡುವೆ ಇರೋದು ನಾನು ಅದನ್ನು ಮಾತಾಡಲ್ಲ ನಾನು. ಆದರೆ ಬಳ್ಳಾರಿ ಮೇಲೆ ತಾವೇನು ಹಿಂದೆ ಅಪಾದನೆಗಳನ್ನ ಹೊರಿಸಿ ನನ್ನ ಮೇಲೆ ಪಾದಯಾತ್ರೆಗೆ ಬಂದಿದ್ದೀರಿ, ನನ್ನ ಮೇಲೆ ಆಗಿರುವಂಥ ಈ ದಾಳಿಯಲ್ಲಿ ಒಂದು ನಿಷ್ಪಕ್ಷಪಾತ ತನಿಖೆಯನ್ನು ಮಾಡಿ ಮಾಧ್ಯಮಗಳ ಮೂಲಕ ಇವತ್ತು ಸಂಜೆ ಒಳಗಡೆ ಎಲ್ಲ ಸತ್ಯಾಂಶಗಳನ್ನು ತಾವು ತಿಳಿಸಿದರೆ ಒಂದು ಒಳ್ಳೆ ರೀತಿಯಲ್ಲಿ ನೀವು ಮನೆಗೆ ಹೋಗ್ತೀರಿ. ಇಲ್ಲಾಂದರೆ ಈ ಕೆಟ್ಟ ಈ ಒಂದು ಕಳಂಕವನ್ನು ಹೊತ್ಕೊಂಡೆ ನೀವು ಮನೆಗೆ ಹೋಗ್ಬೇಕು. ಸರ್, ಈಗ DK ಶಿವಕುಮಾರ್ ನೀವು Z+ ಸೆಕ್ಯೂರಿಟಿಗೆ ಮನವಿ ಮಾಡೋದಕ್ಕೆ ವ್ಯಂಗ್ಯ ಮಾಡಿದ್ದಾರೆ. ಈಗ ಫಾರಿನ್ ಎಲ್ಲ ಆದರೂ ತರಲಿ, ಅಮೆರಿಕದಿಂದ ತರಲಿ, ಎಲ್ಲಿಂದಾದರೂ ತಗೊಳ್ಳಿ ಅಭ್ಯಂತರ ಇಲ್ಲ ಅಂತಾರೆ. ಅಮೆರಿಕ, ಚೈನಾದಿಂದ ತೊಗೊಂಡು ಬರೋದಿದ್ರೆ ಇವ್ರು ಏನು ಕಿಸಿಯೋದಿಕ್ಕಿದ್ದಾರೆ? ಇವರು ಡೆಪ್ಯೂಟಿ CM ಆಗಿ ಯಾವ ಕೆಲಸಕ್ಕೆ ಕುಂತಿದ್ದಾರೆ ಇವರು? ಅದನ್ನಾದರೂ ಹೇಳಬೇಕಲ್ಲ. ಚೈನಾ ಅಮೆರಿಕದಿಂದ ಸೆಕ್ಯೂರಿಟಿ ತೊಗೊಂಡು ಬರೋದಕ್ಕೆ ಜನಾರ್ದನ್ ರೆಡ್ಡಿಗೆ ಕಾನೂನಲ್ಲಿ ಅವಕಾಶ ಇದ್ದರೆ ನೋಡಿ, ಇದೆಲ್ಲ ಕೂಡ ದುರಹಂಕಾರದ ಮಾತುಗಳು. DK ಶಿವಕುಮಾರ್ ಭಾಳ ದುರಹಂಕಾರಿ. ಆ ಬಾಡಿ ಲ್ಯಾಂಗ್ವೇಜ್, ಆ ದುರಹಂಕಾರದ ಮಾತುಗಳು ನನ್ನ ಹತ್ರ ನಡೆಯಲ್ಲ. BJP ಪಾರ್ಟಿ ಮುಂದೆ ನಿಮ್ಮ ನಾಟಕಗಳು ನಡೆಯಲ್ಲ. ಗೌರವದಿಂದ ನೀವು ಒಬ್ಬ ಕ್ರಿಮಿನಲ್ ಶಾಸಕನ ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತ ಹೇಳ್ತೀರಿ. ಇನ್ನೊಂದು ಕಡೆ ಪೊಲೀಸರ ಒಂದು ನೈತಿಕತೆ ಮತ್ತು ಅವರ ಸ್ಥೈರ್ಯ ಕುಗ್ಗಿಸುವಂಥ ಇಂಡೈರೆಕ್ಟ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಿ. Z+ ಕೆಟಗರಿ ಸೆಕ್ಯೂರಿಟಿ ಅಂದರೆ ಅಮೆರಿಕ ಅಂತ ಮಾತಾಡ್ತೀರಿ. ನಿಮ್ಮಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕಂತ ಕನಸ್ಕೊಂಡಿರುವಂಥ ನೀನು ಮುಖ್ಯಮಂತ್ರಿ ಆದರೆ ನಾಳೆ ಈ ರಾಜ್ಯದ ಜನರ ಗತಿ ಏನಾಗಬೇಕು? ಒಬ್ಬ ಶಾಸಕ ಜನಾರ್ದನ್ ರೆಡ್ಡಿ, ಒಬ್ಬ ಮಾಜಿ ಸಚಿವ, ಒಬ್ಬ BJP ನಾಯಕನಿಗೆ ಇಂಥ ಒಂದು ರೀತಿ ನೀವು ಮಾತಾಡ್ತೀರಿ ಅಂದರೆ ನಾಳೆ ಸಾಮಾನ್ಯರ ಪ್ರಾಣ ನೀವೇನು ಹೇಗೆ ಉಳಿಸ್ತೀರಿ ನೀವು? ಸರ್, ಈಗ ಕೊನೆಯದಾಗಿ ಪಾದಯಾತ್ರೆ ಬಗ್ಗೆ ಮತ್ತೆ ಪ್ರಬಲವಾಗಿ ಚರ್ಚೆ ಹೇಳ್ತಿದೆ ಸರ್. ರಾಮುಲು ಅವರು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ.
ನೋಡಿ, ಇವತ್ತು ಅವರು ತನಿಖೆ ವಿಷಯದಲ್ಲಿ ಏನಾಗುತ್ತೆ ಇವತ್ತು ನಾಳೆ ನೋಡಿಕೊಂಡು ಪಕ್ಷದ ಹಿರಿಯರು ಅವ್ರು ಏನು ತೀರ್ಮಾನ ಮಾಡ್ತಾರೆ ಮುಂದಿನ ಹೋರಾಟದ ಬಗ್ಗೆ ಅದನ್ನು ಮತ್ತೆ ನಾವು ನಿಮಗೆ ತಿಳಿಸ್ತೀವಿ. ಇದಿಷ್ಟು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.